ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ನಮ್ಮ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಸರ್ನ. ಅಭಿ ಸರ್, ನಿಮ್ಮ ಹತ್ರ ತುಂಬಾ ಮೆಮೊರೀಸ್ ಇರುತ್ತೆ. ಯಾಕಂದ್ರೆ ಅಂಬರೀಶ್ ಸರ್ ಬೈದೇ ಮಾತು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಎಲ್ರ ಹತ್ರ. ಸೊ ನಿಮ್ಮ ಹತ್ರ ಹೇಗ್ ಮಾತು ಸ್ಟಾರ್ಟ್ ಮಾಡ್ತಿದ್ರು? ನಿಮ್ಮ ಅಪ್ಪನ ಒಡನಾಟವನ್ನು ಹಂಚ್ಕೊಳ್ಳಿ. ಜೊತೆಗೆ ಅಪ್ಪ ಐ ಲವ್ ಯು ಅಂದಾಗ ಏನ್ ನೆನಪಾಗುತ್ತೆ? ಬೈಯಲ್ವಾ ಸರ್? ನೀವು ಬೈಯಲ್ಲ ಅಂತ ಬರೋದಿಲ್ಲಮ್ಮ. ಗುಡ್ ಮ್ಯಾನರ್ಸ್. ಎಲ್ರಿಗೂ ನಮಸ್ಕಾರ. ಈಗ ನಮ್ಮಪ್ಪನ ಬಗ್ಗೆ ಹೇಳೋದಾದ್ರೆ ಗಂಟೆ ಮಾತಾಡ್ಬೇಕಾಗತ್ತೆ. ಏನಂದ್ರೆ ಎಸ್ಪೆಷಲಿ ಈ ಥರ ಒಂದು ಟೈಟಲ್ ಬಂದಾಗ ನನಗೆ ನಿಜವಾಗ್ಲೂ ಬಾಯ್ಜಾನ್ ಪ್ರೇಮ್ ಅನ್ನೋಕೆ ಕರೆದ್ರು, ಒಂದು ಲಾಂಚ್ ಮಾಡ್ಕೊಡ ಬಂದು. ನನ್ನ ಯಾಕೆ ಕರೀತವ್ರೆ, ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ. 22 ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಇವ್ರು ಬಂದಾಗ ನಾನು ಚಡ್ಡಿ ಹಾಕೊಂಡು ಆಡ್ತಿದ್ದೆ. ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು, ಓಕೆ ಮೇ ಬಿ ಅಪ್ಪ ಐ ಲವ್ ಯು ಅನ್ನೋ ಟೈಟಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ. ಈಗ ನಾವು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ ಒಂದು ನೆನಪು ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. 1000 ಈಗ ಒಂದು ಚೆನ್ನಾಗಿ ಕೇಳಿದ್ರು, ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ. ನನಗೂ ಆ ವಿಚಾರದಲ್ಲಿ ಏನೂ ಭೇದ ಭಾವ ಮಾಡಿಲ್ಲ, ನನಗೂ ಬೈದೇ ಶುರು ಮಾಡೋರು ಯಾವಾಗಲೂ. ಏನಂತ ಸರ್? ಮೈಕಲ್ಲಿ ಹೇಳೋಕ್ಕಾಗಲ್ಲಮ್ಮ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಈ ವೇದಿಕೆಯಲ್ಲಿ ಒಂದು ಈ ಹಾಡು ಮತ್ತು ಎಲ್ಲ ನೋಡ್ತಾ ನನಗೇನಿಸ್ತು ಅಂದರೆ, ಆ್ಯಸ್ ಅ ಯುವಕನಾಗಿ ಒಂದು ಹೇಳ್ತೀನಿ, ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕನಿಗೂ ಗೊತ್ತಾಗಲ್ಲ. ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು, ಅವ್ರ ತೂಕ ಏನು, ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನನಗೆ 26-27 ವರ್ಷ ನಮ್ಮ ತಂದೆನ ಬಿಟ್ಟು ಹೋದಾಗ, ಅದಾದ ನಂತರ ಜೀವನ ಏನು, ಅದಕ್ಕೆ ಮುಂಚೆ ಜೀವನ ಏನು, ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅದನ್ನು ನೋಡೋಕ್ಕೆ ಮುಂಚೆನೇ ನಿಮಗೆ ಅವಕಾಶ ಇದ್ದರೆ, ನಿಮ್ಮ ತಂದೆಯವ್ರು ನಿಮ್ಮ ಜೊತೆಲಿದ್ದರೆ, ಅವ್ರ ಪ್ರೀತಿಗೆ, ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿ ಸಿಕ್ಕಾಗ ಒಂದು ಅಪ್ರಿಷಿಯೇಷನ್ ಕೊಡಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ. ಐ ಲುಕ್ ಟು ಪ್ರೇಮ್ ಅವ್ರು ನೋಡ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ. ಸೊ ಶಿ ಇಸ್ ಅ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಆ್ಯಂಡ್ ಶಿ ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಬ್ಲೆಸಿಂಗ್ ಸರ್. ಸಿನಿಮಾ ಬಗ್ಗೆ ನನಗೆ ಆ್ಯಕ್ಚುಲಿ ಈ ಹಾಡುಗಳು ಬೇಕಾದ್ರೆ ನಾನು ಕವಿರಾಜ್ ಸರ್ಗೆ ಆ್ಯಕ್ಚುಲಿ ಸ್ಪೆಷಲಾಗಿ ಮೆನ್ಷನ್ ಮಾಡಲೇಬೇಕಾಗಿದೆ. ಯಾಕಂದರೆ ನನ್ನ ಮೊದಲನೇ ಸಿನಿಮಾಗೂ ಅವರೇ. ಇವತ್ತಿಗೂ ಆ ಹಾಡುಗಳು ಎಷ್ಟೊಂದು ಜನ ಕೇಳ್ತಾರೆ, ಬಂದು ನನಗೆ ಹೇಳ್ತಾರೆ ಹಾಡು ತುಂಬ ಚೆನ್ನಾಗಿತ್ತು ಸರ್. ನಾನು ಬರೆದು ಇಲ್ಲ ಮಾಡು ಇಲ್ಲ, ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಒಂದು ನನ್ನ ಕರಿಯರಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ಲಿ ಇಟ್ಕೊಟ್ಟಿದ್ದೀರಾ, ಸೊ ಥ್ಯಾಂಕ್ ಯು. ಆ್ಯಂಡ್ ಅಪ್ಪ ಐ ಲವ್ ಯು ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಆ್ಯಂಡ್ ಅವ್ರು ಬೇರೆ ಥರ. ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿಯೇ ಬೇರೆ, ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ. ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ, ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಥ್ಯಾಂಕ್ ಯು. ಆ್ಯಂಡ್ ಸಂಜಯ್ ಆ್ಯಂಡ್ ಜೀವಿತ, ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಯ್ಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲಿ. ಆ್ಯಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೋಕ್ಕೆ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ನನ್ನ ನೋಡ್ತಾರೆ, ಇವರು ನಿನಗೆ ಅಣ್ಣನ ಅಂತ. ಸೊ ಥ್ಯಾಂಕ್ ಯು ಸರ್. 22 ವರ್ಷ ಆದ್ರೂ ನಮ್ಗಿಂತ ಚಿಕ್ಕವ್ರ ಥರ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇನ್ನು 30 ವರ್ಷ ನೀವು ಹಿಂಗೆ ಇರಿ, ನಾವು ಬಂದು ನಿಮ್ಗೆ ಕ್ಯಾರೆಕ್ಟರ್ ಮಾಡೋ ಥರ ಆಗ್ತೀವಿ ಅವಾಗ. ಅಯ್ಯೋ, ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಭಿ ಸರ್. ಅಭಿ ಸರ್ ಹೇಳಿದ್ರಲ್ಲ, ನಿಜವಾಗ್ಲೂ ಅಪ್ಪ ಅನ್ನೋ ಅಸ್ತಿತ್ವ ಇದ್ದಾಗಲೇ ನಾವು ಅದನ್ನ ಫೀಲ್ ಮಾಡಬೇಕು, ಜೊತೆಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ತಬ್ಲಾ ನಾಣಿ ಸರ್ ಹಾಗೆ ನಮ್ಮ ನಿರ್ದೇಶಕರು ಅಥರ್ವ ಆರ್ಯ ಅವರು ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ಅಭಿ ಸರ್ಗೆ ಥ್ಯಾಂಕ್ ಯು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅದೇ ಡೈಲಾಗ್ ಆಗಿದೆ ಅಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅಭಿ ಸರ್. ಥ್ಯಾಂಕ್ ಯು.